ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಶ್ವೇತಾ ವ್ಲಾಗ್ಸ್. ಇದು ಫುಲ್ ಡೇ ಸಂಡೇ ರೂಟೀನ್ನ ಹಾಕ್ತಾಯಿದ್ದೀನಿ. ನಮ್ಮ ಸಂಡೇ ಹೆಂಗಿರುತ್ತೆ, ಸಂಡೇ ಅಂದರೆ ಹಾಲಿಡೇ, ಹಸ್ಬೆಂಡಿಗೂ ಹಾಲಿಡೇ, ನನಗೂ ಹಾಲಿಡೇ, ಹರ್ಷಗೂ ಹಾಲಿಡೇ ಅಂತೇಳಿ ಬೆಳಗ್ಗೆ ಎದ್ದು ಆರಾಮಾಗಿ ಎದ್ದೇಳ್ತೀನಿ. ನಾನು ಎದ್ದೇಳೋದೇ 8:30 ಆಗ್ಬೋದು, ಒಂದೊಂದು ಸತಿ ತುಂಬ ಲೇಟು ಸಹ ಆಗುತ್ತೆ. ಬೆಳಗ್ಗೆ ಡೈಲಿ ಬೇಗ ಎದ್ದೇಳ್ತೀನಿ ಅಂತೇಳಿ ಇವತ್ತು ಆರಾಮಾಗಿ ನಾನು ಟೈಮ್ನ ತೊಗೊಂಡು ಫಸ್ಟ್ ಬೆಡ್ನ ಕ್ಲೀನ್ ಮಾಡಿ, ಅದ್ರ ಜೊತೆನೇ ಇವತ್ತು ಸಂಡೇ ಅಲ್ವಾ, ಮಾಪಿಂಗ್ ಮಾಡಬೇಕು, ಕಸ ಹೊಡಿಬೇಕು, ಇವನ್ನೆಲ್ಲ ಕೆಲಸನೂ ಆರಾಮಾಗಿ ಮುಗಿಸ್ಕೊಂಡು ಬಂದುಬಿಡ್ತೀನಿ. ಅಡುಗೆಗೆ ಏನಾದರೂ ಸ್ಪೆಷಲಾಗಿ ಟ್ರೈ ಮಾಡೋಣ ಅನ್ನಿಸ್ತಿತ್ತು. ನೋಡೋಣ, ಹಸ್ಬೆಂಡಿಗೆ ಕೇಳೋಣ ಅಂಥೇಳಿ ಟ್ರೈ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಹಸ್ಬೆಂಡು ಡೈಲಿ ವಾಕಿಂಗ್ ಹೋಗ್ತಾರೆ. ಅವ್ರು ಬಂದಿದ್ದ ತಕ್ಷಣವೇ ನನಗೆ ಅವ್ರ ಕೈಯಿಂದ ಮಾಡಿರೋ ಟೀ ಅಂದರೆ ತುಂಬಾ ಇಷ್ಟ ನನಗೆ. ಅದಕ್ಕೆ ಅವರು ಬಂದಿದ್ದ ತಕ್ಷಣ ನನಗೆ ಟೀಗೆ ಇಕ್ತಿದ್ರು. ನಾನು ನೈಟ್ ವಾಶ್ ಮಾಡಿರೋ ಪಾತ್ರೆನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಿದ್ದೆ. ಎಲ್ಲವನ್ನು ಅದ್ರ ಪ್ಲೇಸಿಗೆ ಜೋಡಿಸ್ತಿದ್ದೆ. ಎಷ್ಟು ಲೇಸಿ ಆಗುತ್ತೆ ಅಂದರೆ ಸ್ಯಾಟರ್ಡೇ ನೈಟು ಏನೂ ಮಾಡೋಕ್ಕೆ ಮೂಡಿರಲ್ಲ. ಅಯ್ಯೋ ನಾಳೆ ಸಂಡೇ ಅಲ್ವಾ, ಇರಲಿ ಬಿಡು ಅಂತೇಳಿ ಎಲ್ಲ ಯಾವ ಪ್ಲೇಸಲ್ಲಿ ಹಂಗೆ ಇಟ್ಬಿಟ್ಬಿಡ್ತೀನಿ. ಅದಾದಮೇಲೆ ನೋಡ್ಬೋದು ನಮ್ಮ ಹಸ್ಬೆಂಡ್ ಎಷ್ಟು ಪ್ರೀತಿಯಿಂದ ನನಗೆ ಒಂದು ಕಪ್ ಟೀನ ಮಾಡಿಕೊಡ್ತಿದ್ದಾರೆ ಅಂಥೇಳಿ. ಬೆಳಗ್ಗೆ ಎದ್ದು ಎಲ್ಲರೂ ಹರ್ಷಗೂ ಹಾಲು ಕೊಡ್ತೀವಿ, ನಾವು ಒಂದು ಕಪ್ಪು ಟೀ ಕುಡಿತೀವಿ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಹಿಂಗೇನು ಇರೋಲ್ಲ, ಬೆಳಗ್ಗೆ ಎದ್ದು ಟೀ ಕುಡಿಯೋದೇ ಇಲ್ಲ. ಆಲ್ಮೋಸ್ಟ್ ಟೀ ಕುಡಿಯೋದನ್ನ ಬಂದೇ ಮಾಡಿಬಿಟ್ಟಿದ್ದೀವಿ, ಅಂದರೆ ಕುಡಿತಾನೇ ಇಲ್ಲ, ಕ್ಲೋಸ್ಡ್. ಬಟ್ ಇವಾಗ ಹಂಗಲ್ಲ, ಸಂಡೇ ಬಂದರೆ ಒಂದೊಂದು ಸತಿ ಕುಡಿಯಬೇಕು ಅನ್ನಿಸ್ತೆ. ಆವಾಗಲೇ ತೋರಿಸಿದ್ನಲ್ಲ ಕಡಲೆಕಾಳನ್ನ ನೈಟೇ ನೆನೆಸಿಟ್ಟಿದ್ದೆ, ಅದ್ರದ್ದು ಏನಾದರೂ ಸ್ಯಾಲೆಡ್ ಮಾಡ್ಕೊಂಡು ತಿನ್ನೋಣ ಅಂಥೇಳಿ. ಅದನ್ನ ಕಡಲೆಕಾಳನ್ನ ನೆನೆಸಿಟ್ಟು ಅದನ್ನ ಬಾಯ್ಲ್ ಮಾಡೋಕ್ಕಿಟ್ಟು, ಅದ್ರ ವಾಟರು ತುಂಬ ಪ್ರೋಟೀನ್ ರಿಚ್ ಇರುತ್ತೆ. ಆ ವಾಟ್ರ್ ಮಾತ್ರ ಎಸಿಬಾರ್ದು. ಇಷ್ಟ ಅಂದರೆ ಒಂಚೂರು ಸಾಲ್ಟ್ ಹಾಕ್ಕೊಂಡು ಕುಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇವತ್ತೇನಾದರೂ ಸ್ಪೆಷಲ್ ಮಾಡಿಸೋಣ ಅನಿಸಿದಾಗ ನಮ್ಮ ಹಸ್ಬೆಂಡ್ಗೆ ತುಂಬ ದಿವಸದಿಂದ ಪಕೋಡ ತಿನ್ಬೇಕು ಅನ್ನಿಸ್ತಿತ್ತು. ಅಂದರೆ ಆನಿಯನು, ಪಾಲಕ್ ಮತ್ತು ಕ್ಯಾಪ್ಸಿಕಮ್ನ ಮಿಕ್ಸ್ ಮಾಡಿ ಅದಕ್ಕೊಂಚೂರು ಉಪ್ಪು ಅರಿಶಿನ ಹಾಕಿ ಅದನ್ನು ನೀರು ಬಿಟ್ಕೊಳಕ್ಕೆ ಬಿಟ್ಟಿದ್ದೆ. ಅದ್ರ ಜೊತೆನೇ ನೀವೇನು ವಾಟರ್ ಆ್ಯಡ್ ಮಾಡೋಕ್ಕೆ ಯೂಸ್ ಇಲ್ಲ. ಒಂಚೂರು ರೈಸ್ ಫ್ಲೋರು ಮತ್ತು ಕಡಲೆ ಹಿಟ್ಟನ್ನ ಎರಡನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಇಟ್ಟರೆ ಸಾಕು. ಅದರಿಂದ ಬಂದರೂ ಪಕೋಡ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ. ಈ ರೆಸಿಪಿನ ಮಾತ್ರ ನೀವು ಪಕ್ಕಾ ಟ್ರೈ ಮಾಡಿ. ಹೊರ್ಗಡೆಯಿಂದ ಪಕೋಡ ಥರನೇ ಬಿಟ್ಬಿಡ್ತೀರ ನೀವು, ಅಷ್ಟು ಸೂಪರ್, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನು ಟ್ರೈ ಮಾಡಿದ್ದೆ, ಇದೇ ಥರ ನಮ್ಮ ಮಮ್ಮಿನೂ ಮಾಡ್ತಾರೆ, ಹಂಗಾಗಿ ನಾನು ಟ್ರೈ ಮಾಡಿದೆ. ಫಸ್ಟ್ ಹಾಕಿದ ತಕ್ಷಣ ನನಗೇನಿಸ್ತು, ಕಲರ್ ಇಷ್ಟು ಸಖತ್ತಾಗಿ ಬಂದಿತ್ತೆ ಅಂದರೆ ತುಂಬ ಈಸಿ. ಹೊರಗಡೆ ತಿನ್ನೋದಕ್ಕಿಂತ ನಾವು ಮನೇಲಿ ಯಾವಾಗಾದರೂ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು. ಯಾಕಂದರೆ ಹೊರಗಡೆ ಯೂಸ್ ಮಾಡಿರೋ ಆಯಿಲ್ನೇ ಯೂಸ್ ಮಾಡ್ತಾರೆ ಪದೇ ಪದೇ. ನಾವು ಮನೇಲಾದರೆ ಹಂಗೆ ಮಾಡಲ್ಲ ಅಲ್ವಾ. ಇವಾಗ ಮತ್ತೆ ಪಕೋಡ ಫ್ರೈ ಮಾಡಿದ್ವಿ ಅಂದರೆ ಮತ್ತೆ ಇದರಲ್ಲಿ ಪಕೋಡನೇ ಫ್ರೈ ಮಾಡಲ್ಲ ನಾವು. ಹಂಗಾಗಿ ನಮ್ಮ ಆಯಿಲು ತುಂಬ ಚೆನ್ನಾಗಿರುತ್ತೆ. ಪದೇ ಪದೇ ಆಯಿಲ್ನ ಹೀಟ್ ಮಾಡಿದರೆ ಅದು ಟ್ರಾನ್ಸ್ ಫ್ಯಾಟ್ ಆಗುತ್ತೆ, ಹೆಲ್ತಿಗೆ ತುಂಬ ಒಳ್ಳೆಯದಲ್ಲ. ಹೊರ್ಗಡೆಗಿಂತನೂ ಮನೇಲಿ ತಿನ್ನೋದು ಬೆಸ್ಟ್ ಅಂತ ನಾನು ಅಂದ್ಕೊತೀನಿ. ಮನೇಲಿ ತಿಂದರೆ ನಿಮ್ಗೆ ಎಷ್ಟು ಇಷ್ಟ ಅಷ್ಟು ಮಾಡ್ಕೊಂಡು ತಿನ್ಬೋದು. ಅಡುಗೆ ಮಾತ್ರ ನಮ್ಮ ಹಸ್ಬೆಂಡೇ ದಾಲ್ ತಡ್ಕ ಮಾಡಿದರು. ಅವ್ರ ಸ್ಪೆಷಲ್ ದಾಲ್ ತಡ್ಕ, ರೈಸು, ಒಂದು ಸ್ವಲ್ಪ ಹಪ್ಪಳ ಕರೆದಿದ್ದೆ, ಅದ್ರ ಜೊತೆ ಬಜ್ಜಿ ಪಕೋಡ ಏನಂತೀರ ನಿಮ್ಮ ಇಷ್ಟ. ನಾನು ಮಾತ್ರ ಪಕೋಡನೇ ಅನ್ನೋದು, ಯಾಕಂದರೆ ತುಂಬ ಕ್ರಿಸ್ಪಿ ಇರುತ್ತೆ. ಬಜ್ಜಿ ಕ್ರಿಸ್ಪಿ ಇರೋಲ್ಲ. ಅದ್ರ ಜೊತೆ ಪ್ರೋಟೀನ್ ರಿಚ್ ಸ್ಯಾಲಿಡು ಸಹ ಇರಲಿ, ಎಲ್ಲ ಅನ್ಹೆಲ್ದಿ ಆದರೆ ಚೆನ್ನಾಗಿರಲ್ಲ ಅಂಥೇಳಿ ಅದ್ರ ಮೇಲೆ ಬಿಸಿ ಬಿಸಿ ರೈಸ್ ಮೇಲೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆ ತಿಂತಿದ್ರೆ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ಸಂಡೇ ಅಂದರೆ ಇನ್ನೊಂದೇನು ಗೊತ್ತಾ, ಅಡುಗೆ ಮಾಡೋ ಕೆಲಸ ಡಬಲ್ ಆಗಿಬಿಡುತ್ತೆ. ಡೈಲಿ 1 ಟೈಮ್ ಮಾಡ್ತಿದ್ದೆ, ಇವಾಗ 2 ಟೈಮ್ಸ್ ಮಾಡಬೇಕು. ಹರ್ಷಾಗೆ ಮಧ್ಯಾಹ್ನಕ್ಕೆ ಒಂದು ರೊಟ್ಟಿನ ಮಾಡಿ ಅದನ್ನ ಹಾಲಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಅವನು ಟಿ ವಿ ಬಂದಾಗಿಂತಂತೂ ಟಿ ವಿ ನೋಡೋ ಹುಚ್ಚು ತುಂಬಾ ಆಗಿದೆ. ಅಪ್ಪ ಮಗ ನೋಡಿ, ಕ್ರಿಕೆಟ್ ಅಂದರೆ ಈ ಗಂಡು ಮಕ್ಳಿಗೆ ಏನು ಹುಚ್ಚೋ ಏನೋ ಗೊತ್ತಿಲ್ಲ. ಕ್ರಿಕೆಟ್ ಬಂದುಬಿಟ್ರೆ ಸಾಕು, ಕ್ರಿಕೆಟ್ ನೋಡ್ಕೊತ ಟಿ ವಿ ಮುಂದ್ಗಡೆ ಕುತ್ಕೊಂಡು ಬಿಡೋದು, ಹಂಗೆ ಮಾಡ್ತಾರೆ. ಈವ್ನಿಂಗಿಗೆ ಒಂದು ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತರಬೇಕು ಅಂಥೇಳಿ ನಾವು ನಮ್ಮ ಮನೆ ಹತ್ತಿರ ಇರೋ ಸ್ಟಾರಿಗೆ ಹೋಗಿದ್ವಿ. ಯಾವಾಗಲೂ ನಾವು ಆಲ್ಮೋಸ್ಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇಲ್ಲಿಂದನೇ ತರೋದು, ನನಗೆ ತುಂಬ ಇಷ್ಟ ಆಗುತ್ತೆ. ಯಾವ್ಯಾವ ಬೇಕು ಯಾವುದ್ಯಾವುದಿಲ್ಲ ಅಂಥೇಳಿ ಎಷ್ಟೆಷ್ಟು ಬೇಕು ಅಂತ ತಗೊಂಡು ನಾವು ಮನೆಗೆ ಹೊರಟುಬಿಟ್ಟು ಬಂದ್ವಿ. ನಿಮ್ಮ ಮನೆಯಲ್ಲೂ ಮಕ್ಕಳು ಹಿಂಗೆ ಮಾಡ್ತಾರೆ, ಶಾಪಿಂಗ್ ಹೋದಾಗ ಬರೋ ಅಲ್ಲಿ ಕಾಣಿಸಿರೋ ವಸ್ತುವೆಲ್ಲ ತಂದುಬಿಟ್ಟು ಟ್ರಾಲಿಯಲ್ಲಿ ಹಾಕಿ ಇದನ್ನು ಬೇಕು ಅದನ್ನು ಬೇಕು ಅಂತ ಹೇಳ್ತಾನೆ ಇರ್ತಾರಲ್ವ. ನಮ್ಮ ಮನೆಯಲ್ಲೂ ಹಂಗೆ. ನಮ್ಮ ಆಶಾಗಂತೂ ಯಾವುದು ಕಾಣಿಸಿದ್ರು ಬಿಡೋದೇ ಇಲ್ಲ, ಅದನ್ನು ಬೇಕು ಇದನ್ನು ಬೇಕು ಇದನ್ನು ಬೇಕು ಅಂಥೇಳಿ. ಹಂಗಾಗಿ ಓಕೆ ಅಂತ ಫಸ್ಟ್ ಟ್ರಾಲಿಯಲ್ಲಿ ಹಾಕ್ಕೊಂಡು ಬಿಡೋದು, ಬಿಲ್ಲಿಂಗ್ ಟೈಮಲ್ಲಿ ತೆಗೆದ್ಬಿಟ್ಟು ಸೈಡಿಗೆ ಇಟ್ಬಿಡೋದು. ಈ ಥರ ಯಾರು ಮಾಡ್ತೀರಾ ಹೇಳಿ. ಬಂದಮೇಲೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಎಲ್ಲ ಬಟ್ಟೆ ಫೋಲ್ಡ್ ಮಾಡೋದಿದ್ದು ಫೋಲ್ಡ್ ಮಾಡಿ ಅದನ್ನ ಅದ್ರ ಜಾಗದಲ್ಲಿ ಅವತ್ತೇ ಇಟ್ಬಿಟ್ರೆ ತುಂಬ ನೀಟಾಗಿರುತ್ತೆ. ನನ್ನ ಕಬೋರ್ಡ್ ತುಂಬಾ ಮೆಸ್ಸಿಯಾಗಿದೆ, ಒಂದು ಸತಿ ಕ್ಲೀನ್ ಮಾಡಬೇಕು. ಡೈಲಿ ಹಿಂಗೆ ಬಟ್ಟೆ ಫೋಲ್ಡ್ ಮಾಡೋದೇ ಇಟ್ಬಿಡೋದ್ರಿಂದ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ಇವತ್ತು ಸಂಡೇನೂ ಇದೆ, ತುಂಬ ಟೈಮು ಇದೆ ಅಂಥೇಳಿ ನಾನೇನು ಮಾಡಿದೆ, ಎಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ. ಯಾವ್ಯಾವ ವೆಜಿಟೇಬಲ್ಸು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ, ನಾಳೆ ಯೂಸ್ ಬಿಡ್ತೀನಿ, ಅದನ್ನೆಲ್ಲ ಆಲ್ಮೋಸ್ಟ್ ತೆಗೆದು ಸಪ್ರೇಟ್ ಇಟ್ಬಿಟ್ಟು ಯಾವುದಾದ್ರೂ ಮೇಲ್ಗಡೆ
ಪೀಲ್ ಮಾಡಿದ್ರೆ ಪೀಲ್ ಮಾಡಿಕೊಂಡು, ಕಟ್ ಮಾಡಿಸಿದ್ರೆ ಕಟ್ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಕೊಂಡು ಬಿಡ್ತೀನಿ. ನನಗೆ ವೆಜಿಟೇಬಲ್ಸು ಹೊರಗಡೆಯಿಂದನೂ ಆರ್ಡ್ರ್ ಮಾಡಿದರೆ ಬರುತ್ತೆ. ಬಟ್ ನಾವೇ ಹೋಗಿ ಕಲರ್ ವೆಜಿಟೇಬಲ್ಸ್ನ ತೊಗೊಂಡು ಬಂದರೆ ಅದೊಂಥರ ಐಗೆ ಥೆರಪಿ ಥರ ಅನಿಸುತ್ತೆ. ಹಂಗಾಗಿ ನನಗೆ ವೆಜಿಟೇಬಲ್ಸ್, ಫ್ರೂಟ್ಸ್ ತರೋದು ಮಾತ್ರ ತುಂಬಾ ಇಷ್ಟ. ಕಲರ್ ಫ್ರೂಟ್ಸು, ಕಲರ್ ವೆಜಿಟೇಬಲ್ಸು, ನಾವು ತಂದಿರೋ ಫ್ರೂಟ್ಸು ನಮಗೆ ತಿನ್ನೋಕ್ಕೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದೇನೆಂದರೆ, ನಾವು ಮಾಡಿರೋದನ್ನ ಮಕ್ಕಳು ಮಾಡ್ತಾರೆ. ನಾನು ಬುಕ್ ಓದ್ತಿದ್ದೀನಿ ಅಂತ ಹರ್ಷನೂ ಓದ್ತಿದ್ದಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.